ತುಂಬ ಜನ ನಾನು ನೋಡೀನಿ, ದಿನ 1 ಅವರ್ ವಾಕಿಂಗ್ ಹೋಗ್ಬಿಡ್ತೀನಿ ಅಂತ ಅಲ್ಲಿಗೆ ಬಿಡ್ತಾರೆ. ದೇ ಥಿಂಕ್ ಅವ್ರದ್ದು ವರ್ಕೌಟ್ ಆಗೋಯ್ತು ಅಂತ ಅವತ್ತಿಗೆ. ಕರೆಕ್ಟ್. ಯಾ ಆ್ಯಂಡ್ ಆಲ್ಸೋ ಇಂಡಿಯಾದಲ್ಲಿ ಎಸ್ಪೆಷಲಿ ಸೌತಲ್ಲಿ ತುಂಬ ಜನ ಲಾಲ್ಬಾಗ್ ವಾಕಿಂಗ್ ಹೋಗ್ಬಿಡ್ತೀನಿ ಹೌದು. ಅಲ್ಲೇ. ಸೊ ಅಂಥವ್ರಿಗೆ ನಾವು ಮಸಲ್ ಟ್ರೈನಿಂಗಿಗೆ ಇನಿಷಿಯಲ್ ಹೆಜ್ಜೆಗಳು ಹೇಗೆ ಇಡ್ಸೋದು? ಸೊ ಐ ಥಿಂಕ್ ಅದು ಎಲ್ಲರೂ ಇವಾಗ ನಾನು ಹೇಳಿದ್ನಲ್ಲ 3,000 ಜನ ಜೊತೆ ಮಾತಾಡಿದ್ದೀನಿ ಅಂತ, ಎಲ್ಲರದು ಸೇಮ್ ಇಶ್ಯೂ. ದೇ ಸೇ ಪೇರೆಂಟ್ಸ್ ದೇ ಥಿಂಕ್ ದೇ ಆರ್ ಫಿಟ್ ಬಿಕಾಸ್ ದೇ ಡೂ ವಾಕಿಂಗ್, ಸ್ವಲ್ಪ ಸ್ಟ್ರೆಚಿಂಗ್, ಸ್ವಲ್ಪ ಯೋಗ, ಆ್ಯಂಡ್ ದೇ ಆರ್ ಲೈಕ್ ದೇ ಆರ್ ಆ್ಯಕ್ಟಿವ್ ಅಂತ ಅಂದ್ಕೊಳ್ತಾರೆ. ಇಟ್ ಈಸ್ ಅ ಡಿಫಿಕಲ್ಟ್ ಪ್ರಾಬ್ಲಮ್ ಟು ಸಾಲ್ವ್, ವೆರಿ ಡಿಫಿಕಲ್ಟ್, ಬಿಕಾಸ್ ಯು ಕ್ಯಾನ್ ಸಾಲ್ವ್ ಇಫ್ ದ ಪರ್ಸನ್ ಈಸ್ ಲುಕಿಂಗ್ ಫಾರ್ ಅ ಸೊಲ್ಯೂಷನ್. ಇಫ್ ದ ಪರ್ಸನ್ ಇಸ್ ನಾಟ್ ಲುಕಿಂಗ್ ಫಾರ್ ಅ ಸೊಲ್ಯೂಷನ್, ಇದು ಥಿಂಕ್ ಇಲ್ಲ ನಂಗೆ ಸಾಕು ಸಾಕು ನಾನು ಆರಾಮಾಗಿದ್ದೀನಿ, ವಯಸ್ಸಲ್ಲಿ ಇವೆಲ್ಲ ಈ ವಯಸ್ಸು- ಬರಪ್ಪ. ಅಷ್ಟೇ. ಮತ್ತೆ ಈ ಕೋವಿಡ್ ಬಂದ್ಮೇಲೆ ಬೈಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದಿಲ್ಲ, Correct, yeah. ಯಂಗ್ಸ್ಟರ್ಸ್ ಎಲ್ಲ ಇವತ್ತು ಜಿಮ್ಗೆ ಹೋಗೋರೆಲ್ಲ ಹೋದ್ಮೇಲೆ ಹೆಂಗೆ ಅಂದರೆ ಇಟ್ ಈಸ್ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ, ಅದರಿಂದ ಅದು ಜಿಮ್ಗೆ ಹೋಗೋದ್ರಿಂದ ಯಾರು ನೋಬಡಿ ಹ್ಯಾಸ್ ಡೈಡ್. ಅವ್ರಿಗೇನೋ ಇಶ್ಯೂಸ್ ಇರುತ್ತೆ, ಅಂಡರ್ಲೈಯಿಂಗ್ ಕಂಡೀಷನ್ಸ್ ಇರುತ್ತೆ, ಆ್ಯಂಡ್ ಅದರಿಂದ ಅರ್ಧಂಬರ್ಧ ವಿಚಾರ ಆಚೆ ಆಗಿರತ್ತೆ ಬರುತ್ತೆ. ಅಷ್ಟೇ. ಯಾರೋ ಮೊಸರು ತಿಂದು ಇನ್ಯಾರ್ದೋ ಬಾಯಿಗೆ ಬೆಳೆದು ಅದೇ ಆಗಿರೋದು ಅಷ್ಟೇ ಆಗಿರೋದು. ಆ್ಯಂಡ್ ಜನಕ್ಕೆ ದೆಲ್ ಬಿ ವೆಯ್ಟಿಂಗ್ ಈ ಥರದ್ದು ಏನೋ ಒಂದು ಬರಲಿ, ಸೊ ದಟ್ ದೇ ಕ್ಯಾನ್ ಸೇ ಓ ನೋಡಿ ಜಿಮ್ಮಿಂದ ಆಗ್ತದೆ, ನೀನು ಹೋಗಬೇಡ, ನಾವು ಹೋಗಲ್ಲ ಅಂತ. ಸೊ ಇಟ್ಸ್ ದೆಲ್ ಬಿ ಟ್ರೈಂಗ್ ಟು ವ್ಯಾಲಿಡೇಟ್ ದೇರ್ ಇಂಟರ್ನಲ್ ಒಪಿನಿಯನ್ಸ್. ಕನ್ಫರ್ಮೇಷನ್ ಬಯಸ್ ಅಂತ ಕರೆಕ್ಟ್, ಆಯ್ತಾ ಎಕ್ಸಾಕ್ಟ್ಲಿ, ಇರ್ತೀವಿ. ಏನಾದ್ರು ಬಂದ್ರೆ ಸಾಕು, ನೋಡಿ ನಾನು ಹೇಳಿಲ್ವಾ. 100%. ಯಾ ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.